ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ರೀತಿಯ ನೋಡಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ವಾ, ಬುದ್ಧನ ಮುಖದ ಶೇಪ್ ಇರುವಂಥ ಬೀಡ್ಸ್. ಇದು ತುಂಬಾ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ನಿಮಗೆ. ಹಾಗೆ ಒಂದು ಉದ್ದ ಶೇಪ್ನ ಬೀಡ್ಸ್ ಅಂತರ ಅನಿಸ್ಬೋದು ನಿಮಗೆ. ಶಾಪ್ಗಳಲ್ಲಿ ಕುಚ್ಚಿನ ಬೀಡ್ಸ್ ಎಲ್ಲ ಸಿಗತ್ತಲ್ಲ, ಅಲ್ಲಿ ವಿಚಾರಿಸಿದಾಗ ಈ ರೀತಿಯ ಬೀಡ್ಸ್ಗಳು ಸಿಗತ್ತೆ ನಿಮಗೆ. ಇವತ್ತು ಈ ಬೀಡ್ಸ್ನ ಉಪಯೋಗಿಸ್ಕೊಂಡು ಸುಂದರವಾದ ಕುಚ್ಚನ್ನು ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಕುಚ್ಚನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿಯ 120 ಎಳೆ ದಾರವನ್ನು ರೆಡಿ ಮಾಡ್ಕೊಂಡಿದ್ದೀನಿ, ಮತ್ತು ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ. ಹೀಗೆ ಈ ರೀತಿ ಶಾರ್ಪ್ ಇರೋ ಪಾರ್ಟ್ನ ಒಳಗಡೆ ಹಾಕ್ತಾ ಇದ್ದೀನಿ. ಹೀಗೆ ನಾನು ಇದಕ್ಕೆ ತುಂಬ ಸಣ್ಣದಾಗಿ ಕುಚ್ಚನ್ನು ಕಟ್ಕೋಬೇಕು. ಯಾಕೆಂದರೆ ಇದು ಬೀಡ್ಸು ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ಬೇಕು ನಮಗೆ. ಸಣ್ಣದಾಗಿ ಕುಚ್ಚನ್ನ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಬಿ ಕುಚ್ಚನ್ನ ಕಟ್ತೀವಲ್ಲ, ಆ ರೀತಿಯಲ್ಲಿ ಕಟ್ಕೋಬೇಕು. ಮತ್ತು ನೋಡಿ, ಈ ರೀತಿ ನಾವು ಗೋಲ್ಡನ್ ಥ್ರೆಡನ್ನು ಸುತ್ತೀವಲ್ಲ, ಅದು ಸ್ವಲ್ಪ ಹೈಲೈಟ್ ಆಗೋ ಹಾಗೆ ಜಾಸ್ತಿನೇ ಸುತ್ಕೋಬೇಕಾಗತ್ತೆ. ನಂತರ ಗೋಲ್ಡನ್ ಥ್ರೆಡನ್ನ ಹೀಗೆ ಕಟ್ ಮಾಡಿಬಿಟ್ಟು ಹೀಗೆ ಹಿಂದೆ ತಿರುಗಿಸ್ಬಿಟ್ಟು ನಾಟನ್ನು ಹಾಕ್ತಾಯಿದ್ದೀನಿ. 2-3 ಬಾರಿ ಹೀಗೆ ಟೈಟಾಗಿ ನಾಟನ್ನು ಹಾಕ್ಕೋಬೇಕು. ನಂತರ ಹೀಗೆ ಕಟ್ ಮಾಡ್ತಾಯಿದ್ದೀನಿ. ಇದೇ ರೀತಿಯಲ್ಲಿ ನೋಡಿ, ನಾವು ಕುಚ್ಚನ್ನು ಹೀಗೆ ಒಂದೇ ಸ್ಟ್ರೈಟಾಗಿ ಇದೆಯಾ ಅಂತ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಇದೇ ರೀತಿ ನಾನು ಅಷ್ಟು ಕುಚ್ಚನ್ನು ಕಟ್ಕೋತಾ ಇದ್ದೀನಿ. ಇವಾಗ ನೋಡಿ, ಪುಟ್ಟದಾಗಿ ಕುಚ್ಚೆಲ್ಲ ಕಟ್ಕೊಂಡು ರೆಡಿಯಾಗಿದೆ. ನಂತರ ನಾನಿಲ್ಲಿ ಥ್ರೆಡನ್ನು ಹಾಕ್ಕೋತಾ ಇದ್ದೀನಿ. 1-2 ಬಾರಿ ಟೈಟಾಗಿ ನಾಟನ್ನು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ನೋಡಿ, ಈ ಬೀಡನ್ನ ಹಾಕ್ತಾಯಿದ್ದೀನಿ. 2 ಸೈಡು ಫೇಸ್, ಬುದ್ಧನ ಫೇಸಲ್ಲೇ ಇರುತ್ತೆ ಇದು. ಹಾಗಾಗಿ ನಾವು ಯಾವ ಕಡೆ ಬೇಕಿದ್ರೂ ಹಾಕ್ಕೋಬೋದು. ನಂತರ ಮತ್ತೊಂದು ನಾರ್ಮಲ್ ಬೀಡನ್ನ ಹಾಕಿಬಿಟ್ಟು ಇದ್ರ ಒಳಗಡೆ ಮತ್ತೆ ಹೀಗೆ ತಗೊಂಡು ಹೀಗೆ ಬಟ್ಟೆಗೆ ನಾಟನ್ನು ಹಾಕ್ತಾಯಿದ್ದೀನಿ. ನಂತರ ಎಕ್ಸ್ಟ್ರಾ ಥ್ರೆಡನ್ನು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ವೆಯ್ಟ್ ಇರುತ್ತೆ ಈ ಬೀಡ್ಸು, ಹಾಗಾಗಿ ನಾವು ಬಟ್ಟೆಗೆ ಹಾಕುವಾಗ 1-2 ಬಾರಿ ಟೈಟಾಗಿ ನಾಟನ್ನು ಹಾಕಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಗ್ರ್ಯಾಂಡಾಗಿ ಕಾಣಿಸುವಂತಹ ಬುದ್ಧನ ಮುಖದ ಬೀಡೆಡ್ ಕುಚ್ಚು ರೆಡಿಯಾಗಿದೆ. ಎಷ್ಟು
ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಪುಟ್ಟದಾಗಿ ಕುಚ್ಚನ್ನ ಕಟ್ಕೊಂಡ್ರೆ ಇದು ಸಹ ಎದ್ದು ಕಾಣಿಸುತ್ತೆ ನಮಗೆ. ಕುಚ್ಚೆ ಲೆಂದಿ ಆಗಿಬಿಟ್ರೆ ಈ ಬೀಡ್ ಹಾಕಿರೋದೇನಿರುತ್ತೆ ಅದು ಅಷ್ಟು ಎದ್ದು ಕಾಣಿಸೋದಿಲ್ಲ ನೋಡಿ. ತುಂಬ ಶೈನಿಂಗ್ ಇದೆ, ಅಟ್ರ್ಯಾಕ್ಟಿವ್ ಆಗಿ ಕಾಣಿಸೋವಂಥ ಬೀಡ್ಸ್ ಇದು ಅಷ್ಟೇ ವೆಯ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನಿಲ್ಲಿ 3 ಬೀಡನ್ನು ಉಪಯೋಗಿಸಿದ್ದೀನಲ್ಲ, ಮೂರು ಬೀಡ್ಸು ಆಲ್ಮೋಸ್ಟ್ ಒಂದು 5 ಗ್ರಾಮಷ್ಟು ಇದೆ. ಹಾಗಾಗಿ ನೀವು ಸೀರೆಗೆ ತಗೋಬೇಕಿದ್ರೆ ಒಂದು 50-60 ಆಲ್ಮೋಸ್ಟ್ ಒಂದು 100 ಗ್ರಾಮ್ಸ್ ಅಷ್ಟೇ ಬೇಕಾಗತ್ತೆ. 50-60 ಗ್ರಾಮ್ಸ್ ತೊಗೊಂಡ್ರೆ ನೀವು ಒಮ್ಮೆ ಬೀಡ್ಸ್ ಎಷ್ಟು ಬರುತ್ತೆ ಅಂತ ನೋಡಿ ಚೆಕ್ ಮಾಡಿಕೊಂಡು ನಂತರ ಸ್ವಲ್ಪ ಜಾಸ್ತಿನೇ ತಗೋಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಈ ಥರ ಬೀಡು ಸ್ವಲ್ಪ ಹೆವಿ ಸೀರೆ ಇರುತ್ತಲ್ಲ, ಅಂದರೆ ಕಾಟನ್ ಸೀರೆ ಆಗಿರ್ಬೋದು ಅಥವಾ ಕಾಟನ್ ಸಿಲ್ಕ್ ಎಲ್ಲ ಬರುತ್ತಲ್ಲ, ಸಿಲ್ಕ್ ಸ್ಯಾರೀಸ್ ಅದಕ್ಕೆ ಹಾಕ್ಕೋಬೇಕಾಗತ್ತೆ. ಈಗ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಸ್ವಲ್ಪ ಲೈಟ್ ವೆಯ್ಟ್ ಇರೋ ಸೀರೆಗೆಲ್ಲ ಇದು ಸೂಟ್ ಆಗೋದಿಲ್ಲ. ಸ್ವಲ್ಪ ಹೆವಿ ಸ್ಯಾರಿಗಾದರೆ ಈ ರೀತಿಯ ಬೀಡ್ಸ್ಗಳು ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಟಿಫಾಗಿ ನಿಲ್ಲುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನೋಡಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.